ಎಲ್ಲ ಪ್ರಶ್ನೆಗಳು ಕೇಳ್ತಾನೆ, ಕೆಲವೊಂದು ವಿದ್ಯೆಗಳು ಕೇಳ್ತಾನೆ. ಕಡೆಯಲ್ಲಿ ಏನಂದ್ರೆ ಅದು ಈಗಾಗಲೇ ಹಾಕಿದ್ದೀನಿ, ನಮ್ಮ ಚಾನಲ್ ಅಲ್ಲಿ ಹಾಕಿದ್ದೀನಿ ನಾನು. ಗುರುದೇವರ ಕಠೋಪನಿಷತ್ತಲ್ಲಿ ವಿಶೇಷ ಏನಂದ್ರೆ ಅವ್ರು ಅದರಿಂದ ಒಂದು ಮಂತ್ರ ಕೊಟ್ಟಿದ್ದಾರೆ. ಸೊ ಅದು 5ನೇ ಪಾರ್ಟ್ ಇದೆ, ಅದನ್ನು ನಾನು ಹಾಕಕ್ಕಾಗಿಲ್ಲ. ಅದು ಸೊ 5ನೇ ಪಾರ್ಟ್ ಹಾಕಿದ್ರೆ ಖಂಡಿತ ಹಾಕ್ತೀನಿ. ಇದನ್ನ ಪ್ರಾಣ ವಿಕಂಡನ್ ಕ್ರಿಯಾ ಮಂತ್ರ ಅಂತ ಹೇಳ್ತಾರೆ. ಸೊ ಈಗ ನಿಮ್ಗೆ ಯಾವುದೇ ಸಾಧನೆ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಗಣಪತಿ, ಲಕ್ಷ್ಮಿ, ಶಿವ ಯಾವುದೇ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಕೇವಲ ಇದೊಂದು ಮಂತ್ರ ಇಟ್ಕೊಂಡ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಆಗುತ್ತೆ. ಈಗ ಯಾರೋ ಒಬ್ರು ಕೇಳಿದ್ರು ನನಗೆ, ಯಾರೋ ಹುಟ್ಟೋದ್ರು ಅವರು, ಅಲ್ಲಲ್ಲ ಯಾರೋ ಒಬ್ರು ಕೇಳಿದ್ರು ನಮ್ದೇನೋ ಸಮಸ್ಯೆ ಇದೆ ಪಾಪ, ನಾನು ಕೂತ್ಕೋಬೋದಾ ಅಂತ ಕೇಳಿದ್ರು. ಸೈಡಲ್ಲಿ ಇದ್ದಾರ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವ್ರಿಗೆ ಈ ಮಂತ್ರನ ಕೇಳಕ್ ಹೇಳಿ, ನಾನು ಇವ್ನು ಕೇಳಿ ಕಳಿಸ್ತೀನಿ. ಮಂತ್ರ ಕೇಳಕ್ಕೆ ಏನ್ ಸಮಸ್ಯೆ ಇಲ್ಲ, ಹೋಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಅಧಿಕಾರ ಇಲ್ಲ, ಪಾಲ್ಗೊಳ್ಬೋದು ಇಲ್ಲ, ನಾನು ಯಾರು ಓಕೆನಾ. ಅವ್ರಿಗೆ ಏನ್ ಬೇಕು ನಾನು ಕಳಿಸ್ತೀನಿ, ಮಂತ್ರ ಕಳಿಸ್ತೀನಿ, ಅವ್ರು ಅದನ್ನ ಅಭ್ಯಾಸ ಓಕೆನಾ. ಅವ್ರ ಕಡೆಯಲ್ಲಿ ನಚಿಕೇತ ಕೇಳ್ತಾನೆ ಯಮನ, ನೋಡಪ್ಪ ಎಲ್ಲ ಸರಿ, ನನಗೊಂದು ಅತಿ ಮುಖ್ಯವಾದ ಒಂದು ವರ ಕೊಡು, ಇಲ್ಲಿವರೆಗೂ ಬಂದಿದ್ದೀನಿ, ನಾನು ಖಾಲಿ ಕೈಯಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ಏನದು ಮುಖ್ಯವಾದ ವರ ಅಂದ್ರೆ ನನಗೆ ಸಾವೇ ಬರ್ಬಾರ್ದು. ಸೊ ನೀನ್ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿ ಹೊಂಚಾಕೊಂಡು ಎತ್ಕೊಂಡು ಹೋಗ್ಬಾರ್ದು ನನ್ನ. ಅಂದ್ರೆ ಅಕಾಲ ಮೃತ್ಯು ಅವ್ರು ಹೇಳೋದು. ನಾರ್ಮಲ್ ಆಗಿ ಏನಿದೆ ಒಂದು 80 years ಇದೆ, ಬದುಕೋಣ ಹೆಂಗೋ ಒಂದು. ಎಲ್ಲ ಹೋಗಿ ಆಕ್ಸಿಡೆಂಟ್ ಕೈಯೋ ಕಾಲ ಕಳ್ಕೊಂಡ್ರು ಅದು ಯಾರಿಗೆ ಕಣೆ ಬರೋದು. ಸೊ ಅವಾಗ ಇವ್ನು ಹೇಳ್ತಾನೆ, ಯಮ ಹೇಳ್ತಾನೆ, ಆಯ್ತಪ್ಪ ನೋಡು, ಯಮನವ್ರಿಗೂ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ದಾನ ಕೊಟ್ಟಿದ್ದೀನಿ ಯಾವನ್ ಹೋಗ್ತಾನೆ ಯಮನ ಹತ್ರ, ಇವ್ನು ಹೋಗಿದ್ದಾನೆ, ಇವನು ಅದಕ್ಕೆ ಅವನೇನ್ ಮಾಡ್ತಾನೆ, ಆಯ್ತು ತಗೊಳಪ್ಪ ತಥಾಸ್ತು ಅಂತ ಹೇಳ್ಬಿಟ್ಟು ಈ ಮಂತ್ರನ ಕೊಡ್ತಾನ ಅವನಿಗೆ. ಸೊ ಈ ಮಂತ್ರ ಬಂದು ಕೇವಲ ಒಂದೇ ಲೈನ್ ಇದೆ, ಇದು ನಮ್ಮ ನಾಲ್ಗೆಲ್ಲಿ ಕೂತ್ಕೋಬೇಕಂದ್ರೆ 1 ತಿಂಗಳು ಬೇಕಾಗುತ್ತೆ. ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಇದು ಚಾನಲ್ ಅಲ್ಲಿ ಹಾಕಿದ್ದೀನಿ ನಾನು, ಪ್ರಾಣ ವಿಕಂಡಲ್ ಕ್ರಿಯಾ ಮಂತ್ರ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಇದುವರೆಗೂ ಸುಮಾರು ಸಲ, ನಾನು ಗಾಡಿ ಓಡಿಸೋವಾಗ ರೋಡ್ ನೋಡ್ಕೊಂಡು ಓಡಿಸೋದೇ ಇಲ್ಲ, ಸಿಗ್ನಲ್ ನೋಡಲ್ಲ, ಬ್ರೇಕ್ ಹಾಕಿರ್ತೀನಿ, ಬಸ್ ಪಾಸ್ ಆಗಿರುತ್ತೆ. ಯಾವಾಗಿಂದ 10 years ಇಂದ ಇದು. ಅದು ಈ ಮಂತ್ರ ಸಿಕ್ಕಿದ್ಮೇಲೆ ಅಂತೂ ಇಲ್ವೇ ಇಲ್ಲ, ಬಿದ್ರು ಏನಾಗಲ್ಲ, ಎಲ್ಲೆಲ್ಲಿಂದ ಬೀಳ್ತೀನಿ ನಾನು, ಇನ್ನೇನಪ್ಪ ಏನು ಕೈ ಕಾಲು ಏನೂ ಆಗಲ್ಲ. ಸೊ ಅದು ಗೊತ್ತಿಲ್ಲ, ಅದು ವಿಶೇಷವಾದ ಅನುಗ್ರಹ ಇದು ಯಾಕೆಂದ್ರೆ ಗುರುದೇವರ ಒಂದು ಕಾರ್ಯಕ್ರಮ ಏನಿದೆ, ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ. ಸೊ ನಮ್ಮ ದೇಶ ಕಂಡ ಅತಿ ಅದ್ಭುತವಾದ ಒಂದು ವ್ಯಕ್ತಿ ಗುರುದೇವ. ಬಟ್ ಅವ್ರನ್ನ ಯಾರು ರೆಕಗ್ನೈಸ್ ಮಾಡದೆ ಹೋದ್ರು, ಶಿಷ್ಯರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡದೆ ಹೋದ್ರು. ಸೊ ಅವರ ಒಂದು ಅದ್ಭುತವಾದ ಮಂತ್ರ ಅದು. ಈಗ ನಾನು ಆ ಮಂತ್ರನ ಉಚ್ಚಾರಣೆ ಮಾಡ್ತೀನಿ, ಒಂದು 3 ಸಲ ನೀವೆಲ್ಲ ಉಚ್ಚಾರಣೆ ಮಾಡಿ ಜೊತೆಲಿ. ಸೊ ಅದಾದ್ಮೇಲೆ ಒಂದು 21 ಆವೃತ್ತಿ ಹಾಕ್ಬಿಡಿ, ಓಕೆನಾ. ಇದು ಸ್ವಲ್ಪ ಮೇಂಟೈನ್ ಮಾಡ್ಬೇಕು, ಯಾರು ಮೇಂಟೈನ್ ಮಾಡಿ. ಇನ್ನು ಗೊತ್ತಿಲ್ಲ, ಕೆಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಸೊ ಈಗ ಫಸ್ಟ್ ಮಂತ್ರ ಹೇಳಿ, ಅಷ್ಟೊತ್ತಿಗೆ ಅದು ಪ್ರಜ್ವಲನೆ ಆಗುತ್ತೆ. ಅದು ಚಾಲಿಡಿಯರ್ ಬೈ ಓಂ ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಚುಕ್ರ ಮುಚ್ಚರತ ಹುಂ ಪಟ್. ಇಷ್ಟೇ ಮಂತ್ರ ಇದು. ಎನಿ ಟೈಮ್ ಈಗ ನಾವು ಗಾಡಿ ಹತ್ತಿದ್ರೆ ನಮ್ಮ ಹತ್ರ ಇರ್ಬೇಕು ಇದು ಮಂತ್ರ. ಇದು ಎಷ್ಟು ವಿಚಿತ್ರವಾದ ಮಂತ್ರ ಅಂದ್ರೆ, ಈಗ ನೋಡಿ, ನೀವು ಹೋಗ್ತಾ ಇದ್ದೀರಾ ಇವಾಗ, ಲೆಫ್ಟ್ ಸೈಡ್ ನಿಮ್ಗೆ ಬ್ಲೈಂಡ್ ಇದೆ, ಯಾಕಂದ್ರೆ ಅಲ್ಲಿ ಒಂದು ಕ್ರಾಸ್ ರೋಡ್ ಇದೆ ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಸಡನ್ ಆಗಿ ಅಲ್ಲಿಂದ ಒಂದು ಗೂಳಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಯಾರೋ ಓಡಿಸಿದಾರೆ ಅಲ್ಲಿಂದ. ಕರೆಕ್ಟ್ ಆಗಿ ನಾನ್ ಬರೋದಕ್ಕೂ ಗೂಳಿ ಪಾಸ್ ಆಗೋದಕ್ಕೂ ಪರ್ಫೆಕ್ಟ್ ಅದೇ ಮ್ಯಾಚ್ ಆಯ್ತದು. ಅದು ಒಂದ್ಸಲ ಅಲ್ಲ, ಇದು ಒಂದ್ಸಲ ಅಂದ್ರೆ ಕೋಇನ್ಸಿಡೆನ್ಸ್, ಇದು ಏನಾಗ್ಬಿಡು ಲಕ್ಕಿ ಫೆಲೋ ಅಲ್ಲ. ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್. ನೀನ್ ಹಿಂಗ್ ಹೋಗ್ತೀಯ, ನೀನು ಅಲ್ಲಿ ಏನೋ ಒಂದು ಆಗೋದಿದೆ, ಬೀಳುತ್ತೆ, ಏನೋ ಒಂದು ಬೀಳುತ್ತೆ. ಇವಾಗ ಮಂತ್ರಗಳ ಉದ್ದೇಶ ಏನಂತಂದ್ರೆ, ಈಗ ತೆಂಗಿನಕಾಯಿ ಬೀಳೋದಿದೆ, ನಮ್ ಗುಡ್ಡೆ ಮೇಲೆ ಬಿದ್ರೆ ನಾವು ಗೋವಿಂದ. ಅದೇ ಬರೀ ಒಂದು ನಮ್ ಭುಜದ ಮೇಲೆ ಬಿತ್ತು ಅಂತ ಇಟ್ಕೊಳ್ಳಿ, ಏನೋ ಒಂಚೂರು ಲೈಟ್ ಆಗಿ ಏನೋ ಒಂದು ನೋವಾಗುತ್ತೆ, ಇದಾಗುತ್ತೆ, ಒಂದ್ 2 ದಿನ ಹಿಂಗ್ ಅಂತೀವಿ, ಸರಿ ಹೋಗ್ಬಿಡ್ತೀವಿ. ಸೊ ಆದ್ರಿಂದ ಮಂತ್ರಗಳು ಅದಕ್ಕೋಸ್ಕರ ಮಾಡಿರೋದು. ಸೊ ಇದನ್ನ, ಈ ಮಂತ್ರನ ನೀವು ಅಭ್ಯಾಸ ಮಾಡಿ, ಅದ್ರದ್ದೇನಿದೆ ಅವನು ಇವನು ಕಳಿಸ್ತಾನೆ, ಗೋವರ್ಧನ ಎಲ್ಲ ಕಂಪ್ಲೀಟ್ ಆಗಿ ಕಳಿಸ್ತಾನೆ. ಸೊ ಇದು ನೀವು ಅಭ್ಯಾಸ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಇದನ್ನ ಪ್ರಮೋಟ್ ಮಾಡಿ. ಯಾಕಂದ್ರೆ ನಾನು ನೋಡ್ಬಿಟ್ಟೆ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ನೋಡಿದ್ರೆ ಕ್ಯಾಶುಯಾಲಿಟಿ ಇದಿರುತ್ತೆ ನೋಡಿ, ಅಪಘಾತ ವಿಭಾಗ, ಅಲ್ಲಿ 1 hour ನೀವು ಹೋಗಿ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಜೀವನ ಸಾಕು ಅನ್ಸ್ಬಿಡುತ್ತೆ. ಅದು ಏನೇನು ಕೈಯೋ ಕಾಲೋ ಕಣ್ಣು ಏನೇನು ಕಳ್ಕೊಂಡ್ ಬರ್ತಾರೆ, ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಹುಚ್ಚಿಡ್ದೋಗುತ್ತೆ ನೋಡಿದ್ರೆ. ಯಾಕೆ ಹೇಳ್ತಾ ಇದೀನಿ ನೀವೆಲ್ಲ ಅಂದ್ರೆ, ನೋಡಿ, ಒಬ್ಬ ಋಷಿ ಜೀವನದ ಎಲ್ಲಾ ಸಮಸ್ಯೆಗೂ ಪರಿಹಾರ ಕಂಡಿಡ್ತಿದ್ದಾರೆ, ಅದು ಗುರುದೇವ ನಿಖಿಲೇಶ್ವರನ್. ಅದು ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನಾವು ತಗೊಳಂಗಾದ್ರೆ,
ನಮಗೆ ನಮ್ಮ ಮಕ್ಕಳಿಗೆ ಅದು ಮುಂದಿನ ಜನರೇಷನ್ಗೆ ಅದು ಬಹಳ ಒಳ್ಳೇದಾಗುತ್ತೆ. ಸೊ ಈಗ ಅದು ಆ ಮಂತ್ರನ ನಾನು ಹೇಳ್ತಿರೋದು ಈಗಾಗಲೇ ಒಂದ್ಸಲ ಉಚ್ಚಾರಣೆ ಮಾಡಿದ್ದೀನಿ, ಇನ್ನೊಂದು 3 ಸಲ ಉಚ್ಚಾರಣೆ ಮಾಡಿದ್ದೀನಿ. ಓಂ ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ ಕುಂಪಟ್. ಓಂ ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ ಕುಂಪಟ್. ಓಂ ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ ಕುಂಪಟ್. ಸೊ ಇದು ಮಂತ್ರ, ಇದು ಸಿಂಪಲ್ ಆಗಿದೆ. ಇದು ಒಂದೊಂದೇ ಇದು ಸಿಲಬಲ್ ಆಗಿ ನೀವು ಅಭ್ಯಾಸ ಮಾಡಬಹುದು. ಓಂ ತಚ್ಚಕ್ಷುರ್ ಅದು ನಾನು ಅವ್ನಿಗೆ ಕಳಿಸಿದ್ದೀನಿ ಆಲ್ರೆಡಿ, ಒಂದು ಇದು ಏನದು ಬರ್ದ್ಬಿಟ್ಟು ಕಳಿಸಿದ್ದೀನಿ ನಾನು, ಅದನ್ನ ಕೂಡ ಕಳಿಸ್ತಾನೆ ಅವನು. ಪ್ಲಸ್ ಚಾನಲ್ ಅಲ್ಲಿ ಸ್ವಲ್ಪ ಹೆಲ್ಪ್ ತಗೊಂಡಿದ್ವಿ, ಓಕೆನಾ? ಸೊ ಈ ಮಂತ್ರದ ಇನ್ನೂ ಒಂದು ವಿಶೇಷ ನಾನು ಹೇಳ್ತೀನಿ, ಏನಂತಂದ್ರೆ ನಮ್ಮ ಯಾವುದೇ ಸಂಕಲ್ಪ ಇರಲಿ ಅದು ನಮ್ಗೆ ತಿಳಿದೇನೆ ಈಡೇರ್ತದೆ. ಅದು ಒಂದು ನೀವೇನೋ ಅನ್ಕೊಂಡಿರ್ತೀರ 15 ದಿನದಲ್ಲಿ ನಾನು ಏನೋ ಒಂದು ಆಗ್ಬೇಕಾಗಿದೆ ಅಂತ, ಅದಾಗುತ್ತೆ. ಯಾಕಂದ್ರೆ ಅವ್ರ ಗುರುದೇವ್ ಏನ್ ಹೇಳ್ತಾರೆ, ಈ ಮಂತ್ರ ಬಂದು ಮನಸ್ಸಿನ ಆಳಕ್ಕೆ ತಲುಪುತ್ತೆ. ಇದು ಪ್ರಾಣ ವಿಕಂಡನ್ ಕ್ರಿಯೆ, ಇದು ಮನಸ್ಸನ್ನು ಹಂಗೆ ಬೇರ್ಸ್ಕೊಂಡು ಹೋಗುತ್ತೆ, ಇದು ಒಳಗಡೆ ಇದೆ ಕಟ್ ಮಾಡ್ಕೊಂಡು ಹೋಗುತ್ತೆ ಹಂಗೆ ಕಂಪ್ಲೀಟ್ ಆಗಿದೆ. ಈ ತರ ಮಂತ್ರ ಇನ್ನೊಂದು ಇಲ್ಲ ಇದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಕಲಿಯುಗದಲ್ಲಿ ಯಾವುದೇ ಮಂತ್ರ ನಿಮ್ಗೆ ಸಿಕ್ಕಿಲ್ಲ ಗುರುವಿಂದ, ಇದೊಂದು ಮಂತ್ರ ಸಾಕು ಅಂತಾರೆ. ಇಡೀ ಜೀವನಕ್ಕೆ ಇದೊಂದೇ ಮಂತ್ರ ಸಾಕು ನಿಮ್ಗೆ. ಬರೀ ಆಕ್ಸಿಡೆಂಟ್ ಅಲ್ಲ, ನಿಮ್ದು ಯಾವುದೇ ಸಂಕಲ್ಪ ಇರ್ತದೆ ಈ ಮಂತ್ರ ಹೇಳ್ಕೊತಾ ಇರೋ ಈಡೇರುತ್ತೆ, ಓಕೆನಾ? ಸೊ ಇದು ರೆಡಿ ಆಯ್ತು ಅಂದ್ರೆ ಹಾಕ್ತೀನಿ, ಯಾವ ತಿಂಗಳು ಹಾಕ್ತೀನಿ. ಓಂ ತಚ್ಚಕ್ಷುರ್ ದೇವೈಕಂ ಪುರಸ್ತಾತ್ ಶುಕ್ರಮುಚ್ಚರತ ಹುಂಪಟ್ ಸ್ವಾಹಾ. ಓಂ ತಚ್ಚಕ್ಷುರ್ ದೇವೈಕಂ ಶುಕ್ರಮುಚ್ಚರತ ಹುಂಪಟ್ ಸ್ವಾಹಾ. ಓಂ ತಚ್ಚಕ್ಷುರ್ ದೇವೈಕಂ ಪುರಸ್ತಾತ್ 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 ಶುಕ್ರಮುಚ್ಚರತ ಹುಂಪಟ್ ಸ್ವಾಹಾ. ನೀವು ಸ್ವಲ್ಪ ಹಿಂಗೆ ಹಾಕೊಂಡು ನಿಮ್ಗೆ ಈಸಿ ಆಗುತ್ತೆ. ಓಂ ತಚ್ಚಕ್ಷುರ್ ದೇವೈಕಂ ಪುರಸ್ತಾತ್ ಶುಕ್ರಮುಚ್ಚರತ ಹುಂಪಟ್ ಸ್ವಾಹಾ. 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 ಸೊ ಈಗ ಗಣೇಶಂದು ಕೆಲವೊಂದು ಅವತಿಗಳು ಹಾಕ್ಬಿಡ್ತೀರಾ ಹಾಗೇನೆ? ಹಾ ಗುರುಜಿ, ಎಲ್ಲ ಹಾಕಿ, ಯಾರು ಹಾಕಿಲ್ಲ ಅಲ್ವಾ? ಹಾಕಿಲ್ಲ ಇವ್ರಾಗ ಹಾಕಿರ್ಬೇಕು. ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಇಷ್ಟೇ ಜನ ಫಸ್ಟ್ ಹಾಕಿ, ಇದಾಗಲಿ. ಇಷ್ಟೇನಾ? ಇಷ್ಟೇ ಅಂದ್ರೆ ಹಾಕ್ಬಿಡಿ ಅಷ್ಟೇ, ಒಂದ್ಸಲ ಹಾಕ್ಬಿಡಿ. ಅದು ಪೂರ್ಣಾವತಿ ಮಾಡೋಣ. ಇದಾದ್ಮೇಲೆ ಒಂದು ಲಾಸ್ಟ್ ಇನ್ನೊಂದು ಇದೆ ಲೇಡೀಸು, ಅದೊಂದು ಹಾಕ್ಬಿಡೋಣ. ಸರಿ ಆಯ್ತು, ಇದೊಂದು ಹಾಕ್ಸ್ಬಿಡಿ ಗುರುಜಿ. ಗಣೇಶ ಹಾಂ. చూడండి, చాలు చాలు చాలు. లేలే, అక్కడ వేయాలి, అక్కడ తుప్ప ఈ కಡೆ ಹಾಕೋ. ಸಾಕು 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 ಸಾಕು. ಹ್ಞೂ, ಹೌದು ಹೌದು, ಎಲ್ಲರೂ
ಏನು ಆಗಿದ್ದ ಏನು ಬೇಡ ಬೇಡ ಅನ್ನಂಗಿದ್ರಿ ಎಲ್ಲ ನಮ್ದೆಲ್ಲ చాలు అది భయ్ ఎట్ నూక్తే చూడే పక్ స్టార్ట్ అవుతుంది చాలు 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 ಖುಷಿ ಆಗೋದು ಪರವಾಗಿಲ್ಲಪ್ಪ ಇಪ್ಪತ್ತು ಜನ ಇದ್ದಾರೆ ವ್ಯಾಪಾರ ಮುಖ್ಯ చాలు అది భయ్ ಏನಂದ್ರೆ ಈ ಮಂತ್ರಗಳು ಬಂದು ವಿಶೇಷವಾದ ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತೆ. ಗೌರಿ ಗಣೇಶ ಈ ತರ ಹಬ್ಬಗಳಲ್ಲಿ ಇದು ಕೆಲಸ ಮಾಡುತ್ತೆ. చాలు చాలు ಇದಕ್ಕೆ ಅಂತ ಮಾಡಿರೋದು ಇದು ಮಂತ್ರಗಳು. ಆ ಸಂದರ್ಭದಲ್ಲೂ ನಾವೇನು ಮಾಡಿಲ್ಲ ಅಂತಂದ್ರೆ ಆ ಮಂತ್ರಗಳ ಸಾಧನೆ ನಾವು ವರ್ಷ ಇಡೀ ಮಾಡೋದು ಒಂದೇ, ಆ ದಿನ ಮಾಡೋದು ಒಂದೇ. ಸೊ ಆದ್ರಿಂದ ಇದು ಕೆಲವೊಂದು ಹಾಕ್ಬಿಡಿ ನೀವು. ಸೊ ವ್ಯಾಪಾರ ವೃತ್ತಿನೂ ಹಾಕ್ಬಿಡಿ ಅಷ್ಟೇ. ఏదండి ఏదన్నా అయ్యరాదు అట్లా